IPL ಟಿಕೆಟನ್ನು ಕಾಸು ಕೊಟ್ಟು ತಗೊಳೋದು ಒಳ್ಳೆಯದು. ನಾನು ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಫ್ರೀ ಏನು ಕೊಡಬೇಡಿ, ಕಾಸು ಕೊಟ್ಟು ಕೊಡಿ. ಅವರು ಹೋಗೋದಕ್ಕಿಂತ ಅವರ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿರ್ತಕ್ಕಂಥ ಅವ್ರ MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕ್ರಿಕೆಟ್ ಕ್ಲಬ್ಗಳಿರ್ತವೆ, ಆ ಕ್ಲಬ್ಗಳಿಗೆ ಕೊಡಬೇಕು ಅವರು. ಅವಾಗ ಅದಕ್ಕೆ ಉಪಯೋಗ ಆಗ್ತೈತೆ. ನಾವು ಹೋಗೋದು ಈಗ ಸಿದ್ದರಾಮಯ್ಯನವ್ರು ಗ್ಯಾಂಗ್ ಸಮೇತ ಹೋಗ್ತಾರೆ, DK ಶಿವಕುಮಾರ್ ಗ್ಯಾಂಗ್ ಸಮೇತ ಹೋಗ್ತಾರೆ. ಅದು ಬಿಟ್ಟು ಏನು MLAಗಳಿಗೆ IPL ಟಿಕೆಟ್ ಸಿಗುತ್ತೆ, ಅದನ್ನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಕ್ರಿಕೆಟ್ ಕ್ಲಬ್ಸ್ ಏನಿದೆ, ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಕೊಟ್ಟರೆ ಇನ್ನಷ್ಟು ಉತ್ತೇಜನ ಆಗ್ತದೆ, ಇನ್ನಷ್ಟು ಒಳ್ಳೆಯ ಪ್ಲೇಯರ್ಸು ಜಿಲ್ಲೆಗಳಲ್ಲಿ ತಯಾರಾಗ್ತಾರೆ. ಆ ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ನಾನು ಮಾತಾಡಿದ್ದೀನಿ ವಿಧಾನಸಭೆಯಲ್ಲಿ. ನಾನು ಫ್ರೀ ಟಿಕೆಟ್ಗೆ ನಾನು ಕ್ಲೈಮ್ ಮಾಡಿಲ್ಲ, ಮಾಡೋದು ಇಲ್ಲ, ನಾನು ಹೋಗೋದು ಇಲ್ಲ. ರೇರ್ 1000 ಮ್ಯಾಚ್ ಆದರೂ ಒಂದು ಮ್ಯಾಚ್ಗೂ ಹೋಗಿಲ್ಲ. ಹೋದ್ರೂ ಅರ್ಧ ಗಂಟೆ ನಾನು ಇರಲ್ಲ. ನಾನು ಕಬಡ್ಡಿ ಪ್ಲೇಯರು, ಅದರಿಂದ ನಾನು ಕಬಡ್ಡಿ ಆಡೋದು ಗೊತ್ತೇ ಹೊರತು ಕ್ರಿಕೆಟ್ ಆಡೋಕ್ಕೆ ನನಗೆ ಅಷ್ಟಾಗಿ ಬರಲ್ಲ. ಅದರಿಂದ ಯಾರ್ಯಾರು ಇದ್ದಾರೋ ಅವರು ದುಡ್ಡು ಕೊಟ್ಟು ತೊಗೊಂಡು ಹೋದರೆ ಒಳ್ಳೆಯದು. ಅವ್ರಿಗೇನೋ ಮೊದಲಿಂದಾನು ಕೂಡ ಕಳೆದ 20-30 ವರ್ಷ ಒಂದು ಟಿಕೆಟ್ ಏನೋ ಫ್ರೀ ಕೊಡ್ತಾರೆ, ಉಳಿದಿದ್ದೆಲ್ಲನೂ ಕೂಡ ಅವರು ದುಡ್ಡು ಕೊಟ್ಟು ತೊಗೊಂಡು ಹೋದರೆ ಒಳ್ಳೆಯದು ಅಂತ ಅವರು IPL ಟಿಕೆಟನ್ನು ಕಾಸು ಕೊಟ್ಟು ತಗೊಳೋದು ಒಳ್ಳೆಯದು. ನಾನು ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದೀನಿ, ಫ್ರೀ ಏನು ಕೊಡಬೇಡಿ, ಕಾಸು ಕೊಟ್ಟು ಕೊಡಿ. ಅವರು ಹೋಗೋದಕ್ಕಿಂತ ಅವರ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿರ್ತಕ್ಕಂಥ ಅವ್ರ MLA ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಕ್ರಿಕೆಟ್ ಕ್ಲಬ್ಗಳಿರ್ತವೆ, ಆ ಕ್ಲಬ್ಗಳಿಗೆ ಕೊಡಬೇಕು ಅವರು. ಅವಾಗ ಅದಕ್ಕೆ ಉಪಯೋಗ ಆಗ್ತೈತೆ. ನಾವು ಹೋಗೋದು ಈಗ ಸಿದ್ದರಾಮಯ್ಯನವ್ರು ಗ್ಯಾಂಗ್ ಸಮೇತ ಹೋಗ್ತಾರೆ, DK ಶಿವಕುಮಾರ್ ಗ್ಯಾಂಗ್ ಸಮೇತ ಹೋಗ್ತಾರೆ. ಅದು ಬಿಟ್ಟು ಏನು MLAಗಳಿಗೆ IPL ಟಿಕೆಟ್ ಸಿಗುತ್ತೆ, ಅದನ್ನು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಕ್ರಿಕೆಟ್ ಕ್ಲಬ್ಸ್ ಏನಿದೆ, ಪ್ಲೇಯರ್ಸ್ ಏನಿದ್ದಾರೆ ಅವ್ರು ಕೊಟ್ಟರೆ ಇನ್ನಷ್ಟು ಉತ್ತೇಜನ ಆಗ್ತದೆ, ಇನ್ನಷ್ಟು ಒಳ್ಳೆಯ ಪ್ಲೇಯರ್ಸು ಜಿಲ್ಲೆಗಳಲ್ಲಿ ತಯಾರಾಗ್ತಾರೆ. ಆ ದೃಷ್ಟಿಯಿಂದ, ನನ್ನ ದೃಷ್ಟಿಯಿಂದ ನಾನು ಮಾತಾಡಿದ್ದೀನಿ ವಿಧಾನಸಭೆಯಲ್ಲಿ. ನಾನು ಫ್ರೀ ಟಿಕೆಟ್ಗೆ ನಾನು ಕ್ಲೈಮ್ ಮಾಡಿಲ್ಲ, ಮಾಡೋದು ಇಲ್ಲ, ನಾನು ಹೋಗೋದು ಇಲ್ಲ. ರೇರ್ 1000 ಮ್ಯಾಚ್ ಆದರೂ ಒಂದು ಮ್ಯಾಚ್ಗೂ ಹೋಗಿಲ್ಲ. ಹೋದ್ರೂ ಅರ್ಧ ಗಂಟೆ ನಾನು ಇರಲ್ಲ. ನಾನು ಕಬಡ್ಡಿ ಪ್ಲೇಯರು, ಅದರಿಂದ ನಾನು ಕಬಡ್ಡಿ ಆಡೋದು ಗೊತ್ತೇ ಹೊರತು ಕ್ರಿಕೆಟ್ ಆಡೋಕ್ಕೆ ನನಗೆ ಅಷ್ಟಾಗಿ ಬರಲ್ಲ. ಅದರಿಂದ ಯಾರ್ಯಾರು ಇದ್ದಾರೋ ಅವರು ದುಡ್ಡು ಕೊಟ್ಟು ತೊಗೊಂಡು ಹೋದರೆ ಒಳ್ಳೆಯದು. ಅವ್ರಿಗೇನೋ ಮೊದಲಿಂದಾನು ಕೂಡ ಕಳೆದ 20-30 ವರ್ಷ ಒಂದು ಟಿಕೆಟ್ ಏನೋ ಫ್ರೀ ಕೊಡ್ತಾರೆ, ಉಳಿದಿದ್ದೆಲ್ಲನೂ ಕೂಡ ಅವರು ದುಡ್ಡು ಕೊಟ್ಟು ತೊಗೊಂಡು ಹೋದರೆ ಒಳ್ಳೆಯದು ಅಂತ